ಈ ರೀತಿ ಪದರವಾಗಿ ನೀವು ಪರೋಟ ಮಾಡ್ಕೋಬೇಕಾ? ಹಾಗಾದರೆ ಈ ವಿಡಿಯೋನ ಮಿಸ್ ಮಾಡದೆ ನೋಡಿ. ಈ ವಿಡಿಯೋದಲ್ಲಿ ನಾನು ಡೀಟೇಲ್ ಆಗಿ, ನೀವು ಬಿಗಿನರ್ಸ್ ಆಗಿದ್ದರೂ ಈ ವಿಡಿಯೋ ನೋಡಿ ನೀವು ಚೆನ್ನಾಗಿ ಪರೋಟ ಮಾಡ್ಕೋಬೋದು. ಡೀಟೇಲ್ ಆಗಿ ಎಲ್ಲ ವಿಷಯನೂ ನಾನು ಇದರಲ್ಲಿ ಇನ್ಕ್ಲೂಡ್ ಮಾಡಿದ್ದೀನಿ. ಬನ್ನಿ ನೋಡೋಣ. ಅದಕ್ಕೂ ಮುಂಚೆ ಚಾನಲ್ಗೆ ಹೊಸ ವ್ಯೂವರ್ಸ್ ಆಗಿದ್ದರೆ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡೋದನ್ನು ಮರಿಬೇಡಿ. ಬನ್ನಿ ವಿಡಿಯೋ ನೋಡೋಣ. ಮೊದಲಿಗೆ ನಾನಿಲ್ಲಿ ಮೈದಾ ಹಿಟ್ಟನ್ನು ತಗೊಂಡಿದ್ದೀನಿ. ಒಂದು 3/4 kg ಮೈದಾ ಹಿಟ್ಟು ತಗೊಂಡಿದ್ದೀನಿ. ಇದ್ರ ಮೇಲೆ ಅಳತೆ ಹೇಳ್ತೀನಿ. ಇದಕ್ಕೆ ಸ್ವಲ್ಪ ಸಾಲ್ಟ್ ಹಾಕ್ಕೊಳ್ಳೋಣ. 1 ಸ್ಪೂನಷ್ಟು ಸಾಲ್ಟು, ಹಾಗೆಯೇ ಇದಕ್ಕೆ ಸಕ್ಕರೆ, ಒಂದು 2 ಸ್ಪೂನಷ್ಟು ಸಕ್ಕರೆ. ಸೊ ಇದೇ ಮೆಷರ್ಮೆಂಟ್ ತಗೊಳ್ಳಿ. ಸಕ್ಕರೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಡ್ರೈ ಇಂಗ್ರೀಡಿಯೆಂಟ್ಸ್ ಎಲ್ಲ ಚೆನ್ನಾಗಿ ಕೈಯಲ್ಲೇ ಮಿಕ್ಸ್ ಮಾಡ್ಕೊಳ್ಳಿ. ಅದೆಲ್ಲ ಮಿಕ್ಸ್ ಆದಮೇಲೆ ನಾವು ನೆಕ್ಸ್ಟ್ ನಾನಿಲ್ಲಿ 1 ಮೊಟ್ಟೆ ತೊಗೊಳ್ತಾ ಇದ್ದೀನಿ. ನೀವು 1 kg ತೊಗೊಳ್ಳೋದಿದ್ರೂ 1 ಮೊಟ್ಟೆ ಸಾಕಾಗುತ್ತೆ. ಸೊ 1 ಮೊಟ್ಟೆ ಹಾಕಿ ಅದಕ್ಕೆ ಒಂದು 2 ಟೇಬಲ್ ಸ್ಪೂನಷ್ಟು ಹಾಲು ಅಥವಾ ಮೊಸರು, ಯಾವ್ದು ಬೇಕಾದ್ರೂ ನೀವು ಯೂಸ್ ಮಾಡ್ಕೋಬೋದು. ಹಾಲಿಲ್ಲ ಅಂದರೆ ಮೊಸರು ಇಲ್ಲ ಅಂದರೆ ಹಾಲು. ಸೊ ಇಷ್ಟನ್ನು ಹಾಕಿ ಆ ಮೊಟ್ಟೆ ಏನು ಹಾಕಿದ್ರಲ್ಲ ಅದು ಚೆನ್ನಾಗಿ ಈ ಮೈದಾ ಹಿಟ್ಟಲ್ಲಿ ಮಿಕ್ಸ್ ಆಗಬೇಕು. ಈ ಪರೋಟದಲ್ಲಿ ಮೇಯ್ನ್ ಬರೋದು ನಾವು ಹಿಟ್ಟು ಯಾವ ರೀತಿ ಕಲಿಸ್ತೀವಿ ಅಂತ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಮೊದಲಿಗೆ ಈ ಹಿಟ್ಟಲ್ಲೆಲ್ಲ ಈ ಮೊಟ್ಟೆಯ ಏನು ಮಿಶ್ರಣ ಏನಿರುತ್ತೆ ಅದು ಪೂರ್ತಿಯಾಗಿ ಮಿಕ್ಸ್ ಆಗಬೇಕು. ಸೊ ಈ ರೀತಿ ಆಗಬೇಕು. ಅದಾದಮೇಲೆ ನೀವು ಸ್ವಲ್ಪನೇ ನೀರನ್ನು ಹಾಕಿ ಕಲಿಸ್ತಾ ಬನ್ನಿ. ನಾನು ಕೊನೆಯಲ್ಲಿ ಹೇಳ್ತೀನಿ ಎಷ್ಟು ನಾನು ನೀರನ್ನು ಯೂಸ್ ಮಾಡಿದ್ದೀನಿ ಅಂತ. ಸೊ ನೋಡ್ಬೋದು, ಈ ಹಿಟ್ಟು ಕಲಿಸ್ಬೇಕಾದ್ರೆ ಚಪಾತಿ ಹಿಟ್ಟಿನ ಥರ ಸ್ವಲ್ಪ ಗಟ್ಟಿ ಕಲಿಸ್ಬಾರ್ದು, ಸ್ವಲ್ಪ ಲೂಸ್ ಆಗಿರ್ಬೇಕು. ಅಂದರೆ ಕೈಗೆ ಸ್ವಲ್ಪ ಅಂಟುತ್ತಾ ಇರಬೇಕು, ಪೂರ್ತಿ ಅಂಟುತ್ತಾ ಇರೋದು ಬೇಡ. ಸ್ವಲ್ಪ ಈ ರೀತಿ ನೋಡ್ಬೋದು, ಕೈಗೆ ಈ ರೀತಿ ಅಂಟುತ್ತಾ ಇರಬೇಕು. ಸೊ ಇದು ಕರೆಕ್ಟ್ ಮೆಷರ್ಮೆಂಟು. ಸೊ ನಾನು ನೀರು ಕರೆಕ್ಟ್ 250 ml ಗ್ಲಾಸ್ ಬರುತ್ತಲ್ಲ, ಒಂದು ಪಾವ್ ಅಂತ ಏನು ಹೇಳ್ತೀವಿ, ಅಷ್ಟು ನಾನು ನೀರು ಯೂಸ್ ಮಾಡಿದ್ದೀನಿ. ಅದಾದಮೇಲೆ ಸ್ವಲ್ಪ ಆಯಿಲ್ ಹಾಕಿ ಈ ರೀತಿ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಳ್ಳಿ. ಒಂದು 2 ರಿಂದ 3 ನಿಮಿಷ ಸ್ಮ್ಯಾಶ್ ಮಾಡಿ ಇದನ್ನು ಒಂದು 2 ಗಂಟೆ ನೀವು ರೆಸ್ಟ್ ಮಾಡೋದಕ್ಕೆ ಬಿಡಿ. ಜಾಸ್ತಿ ಇಟ್ಟರು ನಿಮಗೆ ಒಳ್ಳೆಯದೇ. ಇದನ್ನು ಚೆನ್ನಾಗಿ ರೆಸ್ಟ್ ಮಾಡೋದಕ್ಕೆ ಬಿಡಬೇಕು. ಸೊ ಕರೆಕ್ಟಾಗಿ ಎಲ್ಲ ಕಡೆ ಆಯಿಲ್ನ ಈ ರೀತಿ ಅಪ್ಲೈ ಮಾಡ್ಕೊಬಿಡಿ. ಈ ರೀತಿ ಒಂದು ರೋಲ್ ಮಾಡಿ ಅಪ್ಲೈ ಮಾಡಿಕೊಂಡು ನೀವೇನು ಇಟ್ಟಿರ್ತೀರ ಆ ಪಾತ್ರೆಯಲ್ಲೂ ಆಯಿಲ್ ಇರೋ ಹಾಗೆ ನೋಡ್ಕೊಳ್ಳಿ. ಸೊ ಈ ರೀತಿ ಆಯಿಲ್ ಹಾಕಿ ನೀವೊಂದು 1 ರಿಂದ 2 ಗಂಟೆ ನೀವು ರೆಸ್ಟ್ ಮಾಡೋದಕ್ಕೆ ಬಿಡಿ. ಸೊ ನೋಡ್ಬೋದು, ನಾನಿಲ್ಲಿ ಒಂದು 1.5 ಗಂಟೆ ಇಟ್ಟಿದ್ದೀನಿ ಅಷ್ಟೇ. ಜಾಸ್ತಿ ಇಟ್ಟರೆ ನಿಮಗೆ ಒಳ್ಳೆಯದೇ. ಸೊ ನೋಡ್ಬೋದು, ಅದಾದಮೇಲೆ ನೀವು ಇದನ್ನು ಚೆನ್ನಾಗಿ ನಾದ್ಕೋಬೇಕು. ನೀವೆಷ್ಟು ಚೆನ್ನಾಗಿ ನಾದ್ಕೊಳ್ತೀರೋ ನಿಮ್ಮ ಪರೋಟ ಅಷ್ಟು ಚೆನ್ನಾಗಿ ಲೇಯರ್ ಆಗಿ ಬರುತ್ತೆ. ಸೊ ಇದನ್ನು ಒಂದು ಈ ರೀತಿ ಕೌಂಟರ್ ಟಾಪ್ ಮೇಲೆ ಹಾಕಿ ಈ ರೀತಿ ನಾನು ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಲ್ಲ, ಈ ರೀತಿ ಒಂದು ಕೈಯಲ್ಲಿ ಈ ರೀತಿ ಎಳಿಬೇಕು. ಸೊ ಅದೇನಾದರೂ ನಿಮಗೆ ಏನು ಕಟ್ ಆಗ್ತಾ ಇದೆ ಅಂದರೆ ಈ ರೀತಿ ಸ್ವಲ್ಪ ಆಯಿಲ್ನ ಹಾಕ್ಕೊಳ್ಳಿ. ಆಯಿಲ್ನ ಹಾಕಿ ಮತ್ತೆ ನೀವು ಇದನ್ನು ಈ ರೀತಿ ಮಾಡ್ಕೋಬೇಕಾಗತ್ತೆ. ಆವಾಗ ನಿಮಗೆ ಹಿಟ್ಟು ಸ್ಮೂತಾಗಿ ಬರುತ್ತೆ. ಸೊ ಇದೆಲ್ಲ ಆದಮೇಲೆ ಇದು ನೀವು ಒಂದೊಂದೇ ಚಿಕ್ಕ ಉಂಡೆ, ಚಪಾತಿಗಿಂತ ಸ್ವಲ್ಪ ದೊಡ್ಡದೇ ತಗೊಳ್ಳಿ ಉಂಡೆ. ಈ ರೀತಿ ಒಂದೊಂದು ಚಿಕ್ಕ ಹಿಟ್ಟಿನ ಉಂಡೆಗಳನ್ನಾಗಿ ಮಾಡಿ ನೀವು ಇಡಬೇಕಾಗತ್ತೆ. ಸೊ ಈ ರೀತಿ ಉಂಡೆ ಮಾಡಿ ಇಟ್ಟು ನೀವೊಂದು ಅರ್ಧ ಗಂಟೆ, ಮ್ಯಾಕ್ಸಿಮಮ್ ಅರ್ಧ ಗಂಟೆ ಸಾಕು, ಒಂದು 20 ಮಿನಿಟ್ಸ್ ಇಟ್ಟು ಸಾಕು. ಸೊ ಈ ರೀತಿ ಒಂದು ಪ್ಲೇಟಿಗೆ ಸ್ವಲ್ಪ ಜಾಸ್ತಿನೇ ಆಯಿಲ್ ಹಾಕಿ, ನಾವು ಆಮೇಲೆ ಈ ಆಯಿಲ್ನ ಯೂಸ್ ಮಾಡ್ಕೋಬೋದು. ಸೊ ಆಯಿಲ್ ಹಾಕಿ ಇದನ್ನು ನಾವು ಏನು ಹಿಟ್ಟಿನ ಉಂಡೆ ತಗೊಂಡಿದ್ವಲ್ಲ ಇದನ್ನು ಚೆನ್ನಾಗಿ ಆಯಿಲಲ್ಲಿ ಈ ರೀತಿ ಅದ್ಬಿಟ್ಟು ಇದನ್ನು ನಾವು ರೆಸ್ಟ್ ಮಾಡೋದಕ್ಕೆ ಬಿಡೋಣ. ಸೊ ಆಯಿಲಲ್ಲಿ ಅದು ಚೆನ್ನಾಗಿ ಹೀರ್ಕೋಬೇಕು. ಸೊ ಈ ರೀತಿ ಇಟ್ಟು ಇದನ್ನು ಒಂದು ಅರ್ಧ ಗಂಟೆ ರೆಸ್ಟ್ ಮಾಡೋದಕ್ಕೆ ಬಿಡೋಣ. ಸೊ ಅರ್ಧ ಗಂಟೆ ಆದಮೇಲೆ ನಾವು ಪರೋಟನ ಮಾಡ್ಕೊಳ್ಳೋಣ. ಪರೋಟ ಮಾಡೋಕ್ಕೂ ಮುಂಚೆ ನಾವೇನು ಅದರ ಲೇಯರ್ನ ಮಾಡ್ಕೋಬೇಕಾಗತ್ತೆ. ಸೊ ಈ ರೀತಿ ಕೈಯಲ್ಲೇ ನಾವು ಮಾಡ್ಕೋಬೋದು, ಅಥವಾ ನೀವು ಲಟ್ಟಣಿಗೆಯಲ್ಲಿ ಕೂಡ ಮಾಡ್ಕೋಬೋದು. ಸೊ ನಿಮ್ಮ ಹಿಟ್ಟು ಚೆನ್ನಾಗಿ ಬಂದಿದೆ ಅಂದರೆ ನೀವು ಕೈಯಲ್ಲೇ ಈ ರೀತಿ ಮಾಡಿಕೊಂಡ್ರೆ ನಿಮಗೆ ಈಸಿಯಾಗಿ ಬರುತ್ತೆ. ಸೊ ನಿಮಗೆ ಹಿಟ್ಟೇನಾದರೂ ಕಟ್ ಆಗ್ತಾ ಇದೆ ಅಂತ ಹೇಳಿದ್ರೆ ನಿಮ್ಮ ಹಿಟ್ಟು ಸ್ವಲ್ಪ ಹೊತ್ತು ನೆನಿಬೇಕಿತ್ತು ಅಂತ ಅರ್ಥ. ಸೊ ಈ ರೀತಿ ಮಾಡಿಕೊಂಡು ಮೇಲೆ ಸ್ವಲ್ಪ ಆಯಿಲು ಹಾಗೆಯೇ ಸ್ವಲ್ಪ ಹಿಟ್ಟನ್ನು ಈ ರೀತಿ ಉದುರಿಸ್ಬಿಟ್ಟು ನೆಕ್ಸ್ಟ್ ನಾವು ಲೇಯರ್ ಮಾಡ್ಕೊಳ್ಳೋಣ. ಸೊ ನೋಡ್ಬೋದು, ಈ ರೀತಿ ನಾನು ಕೈಯಲ್ಲೇ ಮಾಡ್ಕೊಂಡಿದ್ದೀನಿ. ಮೇಲೆ ಸ್ವಲ್ಪ ಹಿಟ್ಟು ಹಾಗೆಯೇ
ಎಣ್ಣೆ ಹಾಕಿ ಅದನ್ನು ನಾನು ಯಾವ ರೀತಿ ಮಾಡ್ತೀನಿ ಲೇಯರ್ ಅಂದರೆ, ಸೊ ಒಂದು ಸೈಡಲ್ಲಿ ಈ ರೀತಿ ಎಳೆದ್ಬಿಟ್ಟು ನಾನು ಲೇಯರ್ ಮಾಡ್ಕೊಳ್ತೀನಿ. ಅಥವಾ ನೀವು ಮಡಚಿಬಿಟ್ಟು ಕೂಡ ಮಾಡ್ಕೋಬೋದು. ಅಥವಾ ನೆಕ್ಸ್ಟ್ ನಾನು ತೋರಿಸ್ತೀನಿ ಯಾವ ರೀತಿ ಮಾಡ್ಬೋದು ಅಂತ. ಅದು ಕೂಡ ಈಸಿ ಮೆಥಡೆ, ಇದು ಕೂಡ ಈಸಿಯಾಗಿ ನೀವು ಮಾಡ್ಕೋಬೋದು. ಸೊ ಈ ರೀತಿ ಸರ್ಕಲ್ ಮಾಡಿ ಹಿಂದೆ ಈ ರೀತಿ ಪ್ರೆಸ್ ಮಾಡ್ಕೋಬೇಕು. ಆವಾಗ ನಿಮಗೆ ಲೇಯರ್ ಎಲ್ಲ ಬಿಟ್ಕೊಳ್ಳೋದಿಲ್ಲ. ಸೊ ನೆಕ್ಸ್ಟ್ ಹಾಗೆಯೇ ನಾನು ಕೈಯಲ್ಲೇ ಈ ರೀತಿ ಮಾಡ್ಕೊಳ್ತಾ ಇದ್ದೀನಿ. ನೀವು ಬಿಗಿನರ್ಸ್ ಏನಾದರೂ ಆಗಿದ್ದರೆ ನೀವು ಲಟ್ಟಣಿಗೆಯಲ್ಲಿ ನೀವು ಲಟ್ಟಿಸ್ಕೋಬೋದು. ಲಟ್ಟಿಸ್ಕೋಬೇಕಾದ್ರೆ ನೀವು ಪೂರ್ತಿಯಾಗಿ ಅದು ಎಷ್ಟು ನಿಮಗೆ ಆಗುತ್ತೆ ಅಷ್ಟು ಏನು ತೆಳುವಾಗಿ ನೀವು ಲಟ್ಟಿಸ್ಕೋಬೇಕಾಗತ್ತೆ. ಸೊ ನೆಕ್ಸ್ಟ್ ಬಂದು ಈ ರೀತಿ ಕಟ್ ಮಾಡ್ಕೋಬೋದು. ಸೊ ನನಗೆ ಮೇಯ್ನ್ ಈ ಕಟ್ ಮಾಡಿ ಮಾಡೋ ಅಂಥದ್ದು ಅಷ್ಟು ಕಂಫರ್ಟ್ ಅಂತ ಅನ್ನಿಸ್ಲಿಲ್ಲ. ಯಾಕಂದರೆ ಅದು ಮಧ್ಯೆ ಮಧ್ಯೆ ಕಟ್ ಆಗಿಬಿಡುತ್ತೆ. ಸೊ ಒಂದ್ಸಲಿ ಮಾಡಿ ತೋರಿಸ್ದೆ, ಈ ರೀತಿ ಕೂಡ ಮಾಡ್ಕೋಬೋದು ನೀವು. ಸೊ ಹೀಗೇ ನಾನು ಎಲ್ಲದನ್ನು ಕೂಡ ಲಟ್ಟಿಸ್ಕೊಂಡಿದ್ದೀನಿ. ಸೊ ನೋಡ್ಬೋದು ಇಲ್ಲಿ ನಾನು ಎಲ್ಲದನ್ನು ಈ ರೀತಿ ಲೇಯರ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಇವಾಗ ನೀವು ಫಸ್ಟ್ ಲೇಯರ್ ಮಾಡಿ ಇಟ್ಟಿದ್ರಲ್ಲ ಅದರಿಂದ ಸ್ಟಾರ್ಟ್ ಮಾಡ್ಕೊಳ್ಳಿ, ಆವಾಗ ನಿಮಗೆ ಅದು ಚೆನ್ನಾಗಿ ಆಗುತ್ತೆ. ಸೊ ನೆಕ್ಸ್ಟ್ ಇದನ್ನು ಈ ರೀತಿ ಲಟ್ಟಣಿಗೆಲ್ಲ ಲಟ್ಟಿಸ್ಕೊಳ್ಳಿ. ಲಟ್ಟಿಸ್ಕೋಬೇಕಾದ್ರೆ ಕರೆಕ್ಟಾಗಿ ಲೇಯರ್ ನೋಡ್ಕೊಂಡು ಲಟ್ಟಿಸ್ಕೊಳ್ಳಿ. ಒಂದೇ ಪ್ರೆಸ್ಸಿಗೆ ಎಲ್ಲದನ್ನು ಪ್ರೆಸ್ ಮಾಡೋದಕ್ಕೆ ಹೋಗಬೇಡಿ. ಸೊ ಈ ರೀತಿ ಮಾಡಿಕೊಂಡು ನೀವು ಎರಡು ಕಡೆ ಚೆನ್ನಾಗಿ ಬೇಯಿಸ್ಕೋಬೇಕಾಗತ್ತೆ. ತವ ಚೆನ್ನಾಗಿ ಕಾದಿರಲಿ. ಅದಾದಮೇಲೆ ಎರಡು ಕಡೆ ಒಂದು ಮೀಡಿಯಮ್ ಟು ಹೈ ಫ್ಲೇಮಲ್ಲೇ ಇಟ್ಕೊಳ್ಳಿ. ಸೊ ಎರಡು ಕಡೆ ಬೇಯಿಸ್ಕೋಬೇಕಾದ್ರೆ ನೀವು ಅದನ್ನು ಡ್ರೈ ಮಾಡ್ಕೋಬಾರ್ದು, ಅಂದರೆ ಆಯಿಲ್ ಅಪ್ಲೈ ಮಾಡ್ತಾನೆ ಇರಬೇಕು. ಚೆನ್ನಾಗಿ ಎರಡು ಕಡೆ ಆಯಿಲ್ ಹಾಕಿ ನೀವು ಬೇಯಿಸ್ಕೋಬೇಕಾಗತ್ತೆ. ಸೊ ಆವಾಗಲೇ ನಿಮಗೆ ಈ ಲೇಯರ್ ಎಲ್ಲ ಚೆನ್ನಾಗಿ ಬರೋದು. ಸೊ ನೋಡ್ಬೋದು ಇವಾಗಲೇ ನಿಮಗೆ ಲೇಯರ್ ಎಲ್ಲ ಚೆನ್ನಾಗಿ ಕಾಣಿಸ್ತಾ ಇದೆ. ಸೊ ಇದೇ ರೀತಿ ನಾನು ಎಲ್ಲದನ್ನು ಕೂಡ ಲಟ್ಟಿಸ್ಕೊಂಡಿದ್ದೆ. ಲಟ್ಟಿಸೋದೆಲ್ಲ ಎಲ್ರಿಗೂ ಗೊತ್ತಿರುತ್ತೆ. ಸೊ ಹಾಗಾಗಿ ನಾನು ಜಾಸ್ತಿ ಏನು ವೀಡಿಯೋ ಲೆಂತಿ ಮಾಡೋದಕ್ಕೆ ಹೋಗೋದಿಲ್ಲ. ಸೊ ಈ ರೀತಿ ಎರಡು ಕಡೆ ನೀನು ಬೇಯಿಸ್ಕೊಂಡು ಈ ರೀತಿ ಈ ಪರೋಟನ ಇದೇ ನಾರ್ಮಲ್ ಗೊತ್ತಿರುತ್ತೆ ಎಲ್ರಿಗೂ. ಈ ರೀತಿ ಎರಡು ಕಡೆ ಲೈಕ್ ಅದು ಲೇಯರ್ ಎದ್ದೊಳ್ಬೇಕು. ಸೊ ಹಾಗಾಗಿ ಈ ರೀತಿ ಮಾಡ್ಕೊಳ್ಳಿ. ಸೊ ನೋಡಿದ್ರಲ್ಲ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದರೆ ಲೈಕ್ ಮಾಡೋದನ್ನು ಮರಿಬೇಡಿ. ಹೀಗೆ ನನ್ನ ವೀಡಿಯೋಸ್ಗೆ ಸಪೋರ್ಟ್ ಮಾಡ್ತಾಯಿರಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಯಾವ ವಿಡಿಯೋ ಬೇಕು ಅಂತ ನನಗೆ ಕಮೆಂಟ್ ಬಾಕ್ಸಲ್ಲೇ ತಿಳಿಸಿ. ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.